ಒಬ್ಬ ಬಡವ ಮಾರುಕಟ್ಟೆಗೆ ಹೋಗಿ ಏನಾದರೂ ತಗೋಬರ್ಬೇಕು ಅಂತ ಎಲ್ಲ ಕಡೆ ಸರ್ಚ್ ಮಾಡ್ತಾ ಇರ್ತಾನೆ. ಅವನ ಕಣ್ಣಿಗೆ ಒಂದು ವಾಚ್ ಅಂಗಡಿ ಇರುತ್ತೆ. ಅಲ್ಲಿ ಈ ವಾಚ್ ಎಷ್ಟು ಅಂತ ಕೇಳ್ತಾನೆ. ಅಯ್ಯೋ ಅದು ಬಿಡಿ, ಕೆಲ್ಸಕ್ಕೆ ಬರೋದು ಹಾಳಾಗಿದೆ, ಅದನ್ನು ತೊಗೊಂಡು ಏನು ಮಾಡ್ತೀರಾ ಅಂತ. ಇಲ್ಲ, ಇದು ನನಗೆ ಬೇಕು, ಇದ್ರ ಬೆಲೆ ಹೇಳಿ ಅಂತ. ಅಯ್ಯೋ 10 ರೂಪಾಯಿ ಕೊಟ್ಟು ತೊಗೊಂಡೋಗಪ್ಪ ಅಂತ ಹೇಳ್ತಾನೆ ಅಂಗಡಿಯವ. ಆ ಬಡವ ಏನು ಮಾಡ್ತಾನೆ, ಅದನ್ನು 10 ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡ್ತಾನೆ. ಅದನ್ನು ನೋಡಿದ ಮಾರುಕಟ್ಟೆ ಜನ ಎಲ್ಲರೂ ನಗ್ತಾರೆ. ಅಯ್ಯೋ ಇವನೇನಪ್ಪ ಕೆಟ್ಟ ಹಾಳಾಗೋಗಿರೋದನ್ನ 10 ರೂಪಾಯಿ ಕೊಟ್ಟು ಅದನ್ನು ತೊಗೊಂಡೋಗಿದ್ದಾನೆ, ಬುದ್ಧಿ ಇದೆಯಾ ಇವನಿಗೆ ಅಂತ ಹಾಡ್ಕೋತಾರೆ. ಅವನು ಛಲ ಬಿಡಲ್ಲ, ಅದನ್ನು ತಗೊಂಡು ಬಂದು ರಿಪೇರಿ ಮಾಡಿಸಿ ಅದೇ ವಾಚನ್ನು ಅದೇ ಮಾರುಕಟ್ಟೆಯಲ್ಲಿ 1000 ರೂಪಾಯಿಗೆ ಮಾರ್ತಾನೆ. ಅಂದರೆ ಕಸದಿಂದ ರಸ ಅಂತೀವಲ್ಲ, ನಮ್ಮ ಕ್ರಿಯೇಟಿವ್ ಮೈಂಡು ಎಷ್ಟು ಬಂಡವಾಳ ಹಾಕಿದ್ದೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಲ್ಲ ರೀ, ಯಾವ ರೀತಿ ಅದನ್ನು ಬಳಸ್ಕೋತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ.